ನಮಸ್ಕಾರ ಸ್ನೇಹಿತರೆ, ಶಾಂಭವಿ ಟ್ಯುಟೋರಿಯಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ DSCRTಯ ಪಠ್ಯಕ್ರಮದ ಅನುಗುಣವಾಗಿ 6ರಿಂದ 10ನೇ ತರಗತಿವರೆಗೆ ವಿಷಯ ವಿಜ್ಞಾನ, ಗಣಿತ ಹಾಗೂ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಡಿಯೋಗಳನ್ನು ಒಂದೇ ವೇದಿಕೆ ಮೇಲೆ ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆ ಪ್ರಯತ್ನಕ್ಕೆ ತಮ್ಮೆಲ್ಲರ ಸಹಕಾರ ಇರುತ್ತೆ ಅಂತೇಳಿ ಭಾವಿಸ್ತಾ, ಇನ್ನು ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಒತ್ತುವುದರ ಮೂಲಕ ಮುಂದಿನ ನೋಟಿಫಿಕೇಶನ್ಗಳನ್ನು ಪಡೆಯಿರಿ ಅಂತ ಹೇಳ್ತಾ, ಸ್ನೇಹಿತರೆ, 100 ಸಾಗರ 100 ಮಂದಿರ ದೈವ ಸಾವಿರವಿದ್ದೊಡೇನು, ಗಂಗೆ ಹಿದ್ದೊಡೇನು ತುಂಗೆ ಹಿದ್ದೊಡೇನು, ಗಿರಿ ಹಿಮಾಲಯವಿದ್ದೊಡೇನು, ಏನು ಸಾರ್ಥಕ ಮನೆ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದೊಡೆ ಎನ್ನುವಂತಹ ಯುವಕರನ್ನ ಬಡಿದೆಬ್ಬಿಸುವಂತಹ ಸ್ಫೂರ್ತಿದಾಯಕ ಸಾಲುಗಳೊಂದಿಗೆ ಇವತ್ತಿನ ತರಗತಿಯನ್ನು ಶುರು ಮಾಡೋಣ ಸ್ನೇಹಿತರೆ. ಇವತ್ತಿನ ತರಗತಿ ನಂಬರ್ ಸಿಸ್ಟಮ್, ಸಂಖ್ಯಾ ಪದ್ಧತಿಯಲ್ಲಿ ಮುಂದುವರಿದಂತಹ ಭಾಗ ವರ್ಗ ಸಂಖ್ಯೆಗಳು ಅಂತೇಳಿ ಬರ್ತದೆ. ವರ್ಗ ಸಂಖ್ಯೆಗಳು ಇಂಗ್ಲಿಷ್ ಸ್ಕ್ವೇರ್ ನಂಬರ್ಸ್. ಸ್ನೇಹಿತರೆ, ಇನ್ನು ಯಾರು ಇಂದಿನ ವಿಡಿಯೋಗಳನ್ನು ಅಥವಾ ಇಂದಿನ ತರಗತಿಗಳನ್ನು ಕೇಳಿಲ್ಲ, ಅವರು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಇಂದಿನ ತರಗತಿಗಳನ್ನು ನೋಡಿಬಿಟ್ಟು ಈ ಒಂದು ತರಗತಿ ನೋಡಿದರೆ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಸ್ನೇಹಿತರೆ ನೋಡಿ, ಇವತ್ತಿನ ತರಗತಿ ವರ್ಗ ಸಂಖ್ಯೆಗಳು ಅಂತೇಳಿ ಬರ್ತದೆ. ಏನಿದು ವರ್ಗ ಸಂಖ್ಯೆಗಳು ಅಂತ ಹೇಳಿದರೆ, ವಾಟ್ ಈಸ್ ದ ಸ್ಕ್ವೇರ್ ನಂಬರ್ಸ್ ಅಂತ ಹೇಳಿದರೆ, ಯಾವುದೇ ಒಂದು ಸಂಖ್ಯೆ ತನ್ನಿಂದ ತಾನು ಗುಣಿಸಲ್ಪಟ್ಟಾಗ ಬರುವಂತಹ ಗುಣಲಬ್ಧವನ್ನ ನಾವು ವರ್ಗ ಸಂಖ್ಯೆಗಳು ಅಂತೇಳಿ ಕರಿತೀವಿ. ಉದಾಹರಣೆ ನೋಡ್ರಿ, 8 ಎನ್ನುವಂತ ಒಂದು ಸಂಖ್ಯೆ ಇದೆ. ಅದು ತನ್ನಿಂದ ತಾನು ಗುಣಿಸಲ್ಪಟ್ಟಾಗ 8 ತನ್ನಿಂದ ತಾನು ಗುಣಿಸಲ್ಪಟ್ಟಾಗ 8 64 ಬರ್ತದೆ. 8 8 64. ಈ ಸಂಖ್ಯೆಯನ್ನ ನಾವು ವರ್ಗ ಸಂಖ್ಯೆ ಅಂತ ಕರಿತೀವಿ ಸ್ನೇಹಿತರೆ. ವರ್ಗ ಸಂಖ್ಯೆ, ಸ್ಕ್ವೇರ್ ನಂಬರ್ ಅಂತ ಕರಿತೀವಿ. The any number which is multiplied by itself, the given product is called as the square number ಅಂತ ಹೇಳಿ ಕರಿತೀವಿ. ಈ ಗುಣಿಸಲ್ಪಟ್ಟಂತಹ ಸಂಖ್ಯೆಗಳು ಆ ಮೂಲವನ್ನ ನಾವು ಏನಂತ ಕರಿತೀವಿ, ಇವುಗಳನ್ನ ವರ್ಗಮೂಲ ಅಂತ ಹೇಳಿ ಕರಿತೀವಿ. ವರ್ಗಮೂಲಗಳು ನೋಡ್ರಿ, 8ರ ಸ್ಕ್ವೇರ್ ಅಂತ ಹೇಳಿದ್ರೆ 64 ಅಂತ ಕರಿತೀವಿ. 64ರ ಸ್ಕ್ವೇರ್ ರೂಟ್ ಅಂತ ಹೇಳಿದ್ರೆ 8 ಅಂತ ಕರಿತೀವಿ. ಸ್ನೇಹಿತರೆ, 8ರ ವರ್ಗ ಸಂಖ್ಯೆ ಅಂತ ಹೇಳಿದ್ರೆ 64 ಅಂತ ಹೇಳಿ ಕರಿತೀವಿ. 64ರ ವರ್ಗ ಮೂಲ ಯಾವುದು ಅಂತ ಹೇಳಿದ್ರೆ 8 ಅಂತ ಹೇಳಿ ಕರಿತೀವಿ. ಅಂದ್ರೆ ಯಾವುದೇ ಒಂದು ಸಂಖ್ಯೆಯನ್ನ ತನ್ನಿಂದ ತಾನು ಗುಣಿಸಲ್ಪಟ್ಟಾಗ ಬರುವಂತಹ ಈ ಗುಣಲಬ್ಧ ಇದೆಯಲ್ಲ, ಇದನ್ನ ವರ್ಗ ಸಂಖ್ಯೆ ಅಂತ ಹೇಳಿ ಕರೆದ್ರೆ, ಈ ಗುಣಿಸಲ್ಪಟ್ಟಂತಹ ಈ ಮೂಲದಲ್ಲಿರುವಂತಹ ಸಂಖ್ಯೆಗಳನ್ನ ವರ್ಗ ಮೂಲಗಳು ಅಂತ ಹೇಳಿ ಕರಿತೀವಿ. ಓಕೆನಾ? ನೋಡಿ, ಈ ವರ್ಗ ಸಂಖ್ಯೆಗಳು ನೋಡ್ರಿ, ಉದಾಹರಣೆಗೆ 1 ಸ್ಕ್ವೇರ್, 2 ಸ್ಕ್ವೇರ್, 3 ಸ್ಕ್ವೇರ್, 4 ಸ್ಕ್ವೇರ್, 5 ಸ್ಕ್ವೇರ್, 6 ಸ್ಕ್ವೇರ್, 7 ಸ್ಕ್ವೇರ್, 8 ಸ್ಕ್ವೇರ್, 9 ಸ್ಕ್ವೇರ್, 10 ಸ್ಕ್ವೇರ್. ಓಕೆನಾ? 1 ಸ್ಕ್ವೇರ್ 1, 2 ಸ್ಕ್ವೇರ್ 2 into 2 4, 3 ಸ್ಕ್ವೇರ್ 3 into 3 9, 4 ಸ್ಕ್ವೇರ್ 4 into 4 16, 5 ಸ್ಕ್ವೇರ್ 5 into 5 25, 6 ಸ್ಕ್ವೇರ್ 6 into 6 36, 7 ಸ್ಕ್ವೇರ್ 7 into 7 49, 8 ಸ್ಕ್ವೇರ್ 8 into 8 64, 9 ಸ್ಕ್ವೇರ್ 9 into 9 81, 10 ಸ್ಕ್ವೇರ್ 10 into 10 100. ಓಕೆನಾ? ಇವು ಈ 10 ಸ್ಕ್ವೇರ್ 1 to up to 10 ಸ್ಕ್ವೇರ್ ತನಕ ಮಿನಿಮಮ್ ಆಗಿ ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ಕಂಠಪಾಠವನ್ನು ಮಾಡಬಹುದು. ಆದರೆ ಉದಾಹರಣೆಗೆ 484 ಇದೆ. ಈ 484ರ ವರ್ಗಮೂಲವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ನಮಗೆ ಸ್ವಲ್ಪ ಕ್ಲಿಷ್ಟಕರ ಅನಿಸ್ತದೆ, ಸ್ವಲ್ಪ ಟಫ್ ಆಗ್ತದೆ. ಯಾಕಂತ ಹೇಳಿದ್ರೆ ಇದು ಸ್ವಲ್ಪ ಅತಿ ದೊಡ್ಡ ಸಂಖ್ಯೆ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಅನಿಸ್ತದೆ. ಸೊ ಹಾಗಾಗಿ ಈ ವರ್ಗಮೂಲಗಳನ್ನ ಕಂಡುಹಿಡಿಲಿಕ್ಕೆ ಎರಡು ವಿಧಾನಗಳನ್ನ ನೋಡ್ತೀವಿ ಸ್ನೇಹಿತರೆ. ಒಂದು, ಇದನ್ನ ನೀಟಾಗಿ ಬರ್ಕೊಳ್ರಿ, ಅಪ್ ಟು 1ರಿಂದ ಮಿನಿಮಮ್ 10 ತನಕ ವರ್ಗ ಸಂಖ್ಯೆಗಳು ನಿಮ್ಗೆ ಗೊತ್ತಿರ್ಬೇಕು ಸ್ನೇಹಿತರೆ. ಸ್ಕ್ರೀನ್ ಶಾಟ್ ತಗೊಳ್ರಿ, ನೀಟಾಗಿ ಬರ್ಕೊಳ್ರಿ.
ನೆಕ್ಸ್ಟ್ ಈ ವರ್ಗಮೂಲಗಳನ್ನ ಕಂಡುಹಿಡಿಯಲಿಕ್ಕೋಸ್ಕರನೇ ಎರಡು ವಿಧಾನಗಳಿದ್ದಾವೆ. ಒಂದು ಅವಿಭಾಜ್ಯ ಅಪವರ್ತನ ವಿಧಾನ, ಮತ್ತೊಂದು ಭಾಗಾಕಾರ ವಿಧಾನ ಸ್ನೇಹಿತರೆ. ಇನ್ ಇಂಗ್ಲಿಷ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್, ಅನದರ್ ಒನ್ ಈಸ್ ಡಿವಿಷನ್ ಮೆಥಡ್ ಅಂತ ಕರಿತೀವಿ. ಈ ಡಿವಿಷನ್ ಮೆಥಡ್ ಮತ್ತು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ ನಾವು ಸ್ಕ್ವಯರ್ ರೂಟ್ ಅನ್ನು ಯಾವ ತರ ಕಂಡುಹಿಡಬೇಕು ಅಂತ ಹೇಳಿ ಈ ಒಂದು ತರಗತಿಯಲ್ಲಿ ನೋಡೋಣ ಸ್ನೇಹಿತರೆ. ಡಿವಿಷನ್ ಮೆಥಡ್, ಇದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ವರ್ಗಮೂಲವನ್ನು ಕಂಡುಹಿಡಿಯಲಿಕ್ಕೆ ಮೊದಲನೇ ವಿಧಾನ ಅವಿಭಾಜ್ಯ ಅಪವರ್ತನ ವಿಧಾನ ಅಂತೇಳಿ ಬರ್ತದೆ ಸ್ನೇಹಿತರೆ. ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತೇಳಿ ಬರ್ತದೆ. ಉದಾಹರಣೆಗೆ 484, ಎಕ್ಸಾಂಪಲ್ 484. 484 ಸ್ಕ್ವೇರ್, ವಾಟ್ ಈಸ್ ದ ಸ್ಕ್ವೇರ್ ರೂಟ್ ಆಫ್ 484 ಅಂತ ಹೇಳಿದ್ರೆ 484 ವರ್ಗಮೂಲವನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾಗ ಬಹಳ ಕ್ಲಿಷ್ಟಕರ ಅನಿಸುತ್ತೆ. ಯಾಕಂತ ಹೇಳಿದ್ರೆ ನಮಗೆ ಮಿನಿಮಮ್ ಅಂದ 10 ತನ ಸ್ಕ್ವೇರ್ ರೂಟ್ ಗೊತ್ತು ಅಥವಾ 20 ತನ ಸ್ಕ್ವೇರ್ ರೂಟ್ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್ 484 ಒಂದು ಸ್ಕ್ವೇರ್ ರೂಟ್ ಅನ್ನ ಕಂಡುಹಿಡಿಯಿರಿ ಅಂತ ಹೇಳಿದಾಗ ನಾವು ಅವಿಭಾಜ್ಯ ಅಪವರ್ತನ ವಿಧಾನವನ್ನ ಬಳಸಿಕೊಂಡು ನಾವು 484 ವರ್ಗಮೂಲವನ್ನು ಕಂಡುಹಿಡಿಯಬಹುದು. ಉದಾಹರಣೆಗೆ ನೋಡ್ರಿ, ಈ 484ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಇಂದಿಗೆ ನಾವು ನೋಡಿದಾಗ 2 ನೋಡ್ರಿ, ಈ 484 2ರಿಂದ ಡಿವಿಸಿಬಲ್ ಆಗ್ತದೆ. ನೋಡ್ರಿ, 2 2 ಜ 4, 2 4 ಜ 8, 2 2 ಜ 4. ಓಕೆ, ನೆಕ್ಸ್ಟ್ 2 2 1 ಜ 2, 2 2 ಜ 4, 2 1 ಜ 2. ನೆಕ್ಸ್ಟ್ 3 ಮಗ್ಗಿಲಿಲ್ಲ 121, 4 ಮಗ್ಗಿಲಿಲ್ಲ, 5 ಮಗ್ಗಿಲಿಲ್ಲ, ಅಪ್ ಟು 10 ಮಗ್ಗಿ ತನಕ ನೋಡ್ರಿ 121 ಇಲ್ಲ. ಆದರೆ 11 ಮಗ್ಗಿಲಿದೆ. ಇಷ್ಟೆಷ್ಟೇ 11 ಎಷ್ಟೆಷ್ಟೇ 121, 11 11 ಜ 121. ನೋಡ್ರಿ, ಬೇಕಿದ್ರೆ 11 ಇಂಟು 11, 11 1 ಜ 11, 11 1 ಜ 11, 11 ಪ್ಲಸ್ 1 12, 121. ಓಕೆನಾ? ಓಕೆ, ಇದನ್ನ ಅವಿಭಾಜ್ಯ ಅಪವರ್ತನಗಳನ್ನ ಬರ್ಕೊಂಡಾಗ 2 ಇಂಟು 11 ಇಂಟು 11. ಓಕೆನಾ? ಓಕೆ, ಈ 2 ಇಂಟು 2 11 ಇಂಟು 11 ಇದು ಎ ಇಂಟು ಎನ ಎ ಸ್ಕ್ವೇರ್ ಅಂತ ಬರಿಬೋದು. ಅದೇ ರೀತಿಯಾಗಿ 2 ಇಂಟು 2ನ್ನ 2 ಸ್ಕ್ವೇರ್ ಅಂತ ಬರಿತೀನಿ. ಇಂಟುಗೆ ಇಂಟು 11 ಇಂಟು 11ನ 11 ಸ್ಕ್ವೇರ್ ಅಂತ ಬರಿಬೋದು. ಓಕೆನಾ? ಓಕೆ, ಈ 2 ಸ್ಕ್ವೇರ್ ಇಂಟು 11 ಸ್ಕ್ವೇರ್ ಆಯಿತು. ಈ 2 ಸ್ಕ್ವೇರ್ ಇಂಟು 11 ಸ್ಕ್ವೇರ್ನ 2 ಇಂಟು 11 ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಯಾಕಂತ ಹೇಳಿದ್ರೆ ರೂಲ್ಸ್ ಇದೆ, ಎ ಸ್ಕ್ವೇರ್ ಇಂಟು ಬಿ ಸ್ಕ್ವೇರ್ನ ಎ ಇಂಟು ಬಿ ಟು ದಿ ಪವರ್ ಆಫ್ 2 ಅಥವಾ ಎ ಇಂಟು ಬಿ ಸ್ಕ್ವೇರ್ ಅಂತ ಬರಿಬೋದು. ಓಕೆನಾ? ನೋಡಿ, 400 ಸ್ಕ್ವೇರ್ ರೂಟ್, ಇದು ಸ್ಕ್ವೇರ್ ರೂಟ್ ಚಿಹ್ನೆ. ಓಕೆನಾ? ಸಿಂಬಲ್ ಆಫ್ ದಿ ಸ್ಕ್ವೇರ್ ರೂಟ್. ಓಕೆ, 484 ಸ್ಕ್ವೇರ್ ರೂಟು 2 ಇಂಟು 11 ಹೋಲ್ ಸ್ಕ್ವೇರು. ಈ ಸ್ಕ್ವೇರು ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್. ನೋಡ್ರಿ, 484 ವರ್ಗಮೂಲ 2 ಇಂಟು 11 ಅಂದರೆ 2 11 ಅಥವಾ 11 2 22. 22 ಈ 484 ವರ್ಗಮೂಲ ಎಷ್ಟು? ವರ್ಗಮೂಲ 22. ನೋಡಿ, 22ನ್ನ 2 ಸರಿ ತನ್ನಿಂದ ತಾನು ಗುಣಿಸಲ್ಪಟ್ಟಾಗ 22 44, 10 4, 22 44, 44 ಪ್ಲಸ್ 4 48, 484. ಇದು ಯಾವ ತರ ಒಂದು ನಂಬರ್ನ ಕೊಟ್ಟಾಗ ಸ್ಕ್ವೇರ್ ರೂಟ್ ಅನ್ನ ಈ ಒಂದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅನ್ನ ಮೂಲಕ ಯಾವ ತರ ಸ್ಕ್ವೇರ್ ರೂಟ್ ಅನ್ನ ಕಂಡುಹಿಡಿಯಬಹುದು ಅಂತ ಹೇಳಿ
ಈ ಒಂದು ವಿಧಾನದಲ್ಲಿ ನೋಡಿದ್ರೆ ಸ್ನೇಹಿತರೆ. ಅನದರ ಒಂದು ಮೆಥಡ್ ಈಸ್ ಡಿವಿಷನ್ ಮೆಥಡ್ ಅಂತ ಹೇಳಿದೆ. ಆ ಡಿವಿಷನ್ ಮೆಥಡ್ ಮೂಲಕ ಯಾವ ರೀತಿಯಾಗಿ ನಾವು ಸ್ಕ್ವೇರ್ ರೂಟ್ ಅನ್ನ ಕಂಡುಹಿಡಿಯಬಹುದು ಅಂತ ನೋಡೋಣ. ಇದನ್ನ ನೀಟಾಗಿ ಸ್ಕ್ರೀನ್ಶಾಟ್ ತಕೊಂಡು ನೀಟಾಗಿ ನೋಟ್ಸ್ ಮಾಡ್ತಾ ಹೋಗಿ. ಎರಡನೇ ವಿಧಾನ ಭಾಗಾಕಾರದ ವಿಧಾನದ ಮೂಲಕ ವರ್ಗಮೂಲಗಳನ್ನು ಯಾವ ರೀತಿಯಾಗಿ ಕಂಡುಹಿಡಿಯಬಹುದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ತಗೊಂಡಿದ್ದೀನಿ 256ರ ಸ್ಕ್ವೇರ್ ರೂಟ್ ಏನು ಅಂತೀವಿ. 256ರ ವರ್ಗಮೂಲವನ್ನು ಕಂಡುಹಿಡಿಯಿರಿ. ವಾಟ್ ಈಸ್ ದ ಸ್ಕ್ವೇರ್ ರೂಟ್ ಆಫ್ 256? ನೋಡಿ, ಈ ಭಾಗಾಕಾರ ವಿಧಾನವನ್ನ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ಹೇಳ್ತೀನಿ ನಿಮಗೆ. 256 ಈಗ ಬಿಡಿ ಸ್ಥಾನದಿಂದ ಎಡಗಡೆ ಬರ್ತಾ ಹೋಗ್ಬೇಕು. ನೋಡಿ, ಬಿಡಿ ಸ್ಥಾನದಿಂದ ಎಡಕ್ಕೆ ಬರಬೇಕಾದ್ರೆ ಎರಡು ಸಂಖ್ಯೆಗಳನ್ನ ಒಂದೊಂದು ಗುಂಪುಗಳಾಗಿ ಮಾಡ್ತಾ ಬರಬೇಕು. ನೋಡಿ, 1 2 ಎರಡು ಸಂಖ್ಯೆಗಳನ್ನ ಒಂದು ಗುಂಪು ಮಾಡ್ತೀನಿ. ಇಲ್ಲಿ ಒಂದು ಸಿಂಗಲ್ ಸಂಖ್ಯೆ ಉಳಿತು, ಅದಕ್ಕೆ ಮೇಲ್ಗಡೆ ಒಂದು ಗೆರೆಯನ್ನು ಹಾಕ್ತೀನಿ ಸ್ನೇಹಿತರೆ. ಈಗ ಡಿವಿಷನ್ ಮಾಡ್ತಾ ಹೋಗೋಣ. ಈ ಎರಡು ವರ್ಗ ಸಂಖ್ಯೆ ಇದಕ್ಕೆ ಸಮ ಇರಬೇಕು. ಉದಾಹರಣೆ ನೋಡ್ರಿ, ಒಂದು ಸ್ಕ್ವೇರ್ ಸ್ಕ್ವೇರ್ ರೂಟ್ ಏನು, ಸ್ಕ್ವೇರ್ ಏನು ಒಂದೇ, 1 × 1 1. ಈಗ 2 ಸ್ಕ್ವೇರ್ ವರ್ಗ ಸಂಖ್ಯೆ ಏನು 4. ಈ 4 ಇದಕ್ಕಿಂತ ಜಾಸ್ತಿ ಆಯ್ತು ಅಂದ್ರೆ ಈ ಸ್ಕ್ವೇರ್ ನಂಬರು ಇದಕ್ಕಿಂತ ಚಿಕ್ಕದಿರಬೇಕು ಅಂತ ಅಂದ್ರೆ ಒಂದೇ ಬರ್ತದೆ, 2 ಬರಂಗಿಲ್ಲ. ಯಾಕಂದ್ರೆ 2 ಸ್ಕ್ವೇರ್ ಅಂದ್ರೆ 4, 1 ಸ್ಕ್ವೇರ್ ಅಂತಂದ್ರೆ 1 ಅಂದ್ರೆ ಇದು 1 ಈ 2ಕ್ಕಿಂತ ಕೆಳಗಡೆ ಇದೆ. ಸೊ ಹಾಗಾಗಿ ನಾನು 1 ತಗೋತೀನಿ. 1 1 1 2 - 1 1 ಉಳಿತು. ಓಕೆನಾ? ಈಗ 1 + 1 ನ ಆ್ಯಡ್ ಮಾಡಬೇಕು. 1 + 1 2. ಈಗ 56 ಕೆಳಗಡೆ ತಗೊಂತೀನಿ. ಟೋಟಲಿ 156 ಆಯ್ತು. ಈ ಎರಡರ ಜೊತೆಗೆ ಯಾವ ಸಂಖ್ಯೆಯನ್ನ ಸೇರಿಸಿದರೆ ಆ ಒಂದು ಮಗ್ಗಿಲಿ 156 ಇರಬೇಕು. ನೋಡಿ, ನನಗೆ ಗೊತ್ತು 6 26 6 ಜ ನಾನು 2 ಪಕ್ಕ 6 ಹಾಕಿದ್ದೀನಿ, 26 ಆಯಿತು. ಈ 26 ಮಗ್ಗಿಲಿ 26 6 156 ಇದೆ. 156 ಇದೆ. ಈ 156ರಲ್ಲಿ 156 ಹೋದ್ರೆ 0. ಹಾಗಾದ್ರೆ 256ರ ವರ್ಗಮೂಲ ಏನು ಸ್ನೇಹಿತರೆ? 16. ಸ್ಕ್ವೇರ್ ರೂಟ್ ಆಫ್ 256 ಈಸ್ 16. ಓಕೆನಾ? ನೋಡ್ರಿ, 16 × 16 16 6 96, 9 10 16 16 16 + 9 20 256 ಗೊತ್ತಾಯ್ತಲ್ಲ? ಈ ರೀತಿಯಾಗಿ ಭಾಗಾಕಾರ ವಿಧಾನದಿಂದ ಮತ್ತು ಅವಿಭಾಜ್ಯ ಅಪವರ್ತನ ವಿಧಾನದ ಮೂಲಕ ವರ್ಗಮೂಲಗಳನ್ನ ಯಾವ ರೀತಿಯಾಗಿ ಕಂಡುಹಿಡಿಯಬಹುದು ಅಂತ ಹೇಳಿ ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡ್ರೆ ಸ್ನೇಹಿತರೆ, ಯಾರಿಗೆ ಇನ್ನೂ ಈ ಒಂದು ತರಗತಿಯಲ್ಲಿ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಮುಂದಿನ ತರಗತಿಯಲ್ಲಿ ಅದನ್ನ ಸಾಲ್ವ್ ಮಾಡಲಿಕ್ಕೆ ಬರ್ತದೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ.